ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋ ಹುಡುಗ ಆಂಧ್ರದಿಂದ ಬಂದಿರೋ ಹುಡುಗ ಅವನು ಒಬ್ಬರನ್ನ ಕರ್ಕೊಂಡು ಚೂರು ನೋಡಿ ನಾವು ಬರ್ತೀವಿ. ಆಂಧ್ರದವರು ಏನೋ ಒಂದು ಕಾರಣದಿಂದ ಆತ್ಮಹತ್ಯೆ ಮಾಡ್ಕೊಂಡು ಮೃತಪಟ್ಟಿದ್ದಾರೆ. ನೋಡಿ ತುಂಬ ದುಃಖ ಪಡ್ತಾರೆ ಪಾಪ. ಏನು ಕಷ್ಟ ಬಂದ್ರೆ ಸಹ ಈ ತರ ಮಾಡಬೇಡಿ ಪಾಪ. ಅವರ ಕುಟುಂಬದ ತುಂಬ ದುಃಖದಲ್ಲಿದ್ದಾರೆ. ಅವರು ಎಲ್ಲ ಅವರ ಕಾರ್ಮಿಕರು ಎಲ್ಲ ಬಂದಿದ್ದಾರೆ. ಸುಮಾರು ಒಂದು 15-20 ಅಡಿ 17 ಅಡಿ ನೀರಿದೆ. ಅದನ್ನ ನೀರು ಆಳಕ್ಕೆ ಹೋಗಿ ತೆಗೆದಿದ್ರೆ ಇವತ್ತು ಸುಮಾರು ಒಂದು 15 ದಿವಸ ಅದನ್ನ ತೆಗಿಲಿಕ್ಕೆ ಆಗಲ್ಲ. ಯಾಕಂದ್ರೆ ನೀರು ಯಾವಾಗ ಡ್ಯಾಮ್ ಕಮ್ಮಿ ಮಾಡ್ತಾರೆ, ಸಮುದ್ರ ಮಾಡ್ಕೊಳ್ಳಿ ನೀರು ಕಮ್ಮಿ ಮಾಡ್ತಾರೆ, ಅವಾಗ ತನಕ ಬಾಡಿ ಮೇಲೆ ಬರ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಳಗಡೆ ಇತ್ತು ತುಂಬಾ. ನಾನು ಸಹ ಅದರಲ್ಲಿ ಒಂದು 5 ನಿಮಿಷ ನೀರು ಆಳಲ್ಲಿ ಮುಳುಗಿ ಅದಕ್ಕೆ ರೋಪ್ ಕಟ್ಟಿ ಆಮೇಲೆ ನಾನು ಮೇಲೆ ಬಂದದ್ದು. ಯಾಕಂದ್ರೆ ಅದು ಅಷ್ಟು ಒಳಗಡೆ ತಳ್ಳಿಕೊಂಡು ಇರುತ್ತೆ ಅದರೊಳಗಡೆ. ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋ ಹುಡುಗ ಆಂಧ್ರದಿಂದ ಬಂದಿರೋ ಹುಡುಗ ಈ ಬಾವಿಕೆರೆ ಹತ್ರ ಆಕಸ್ಮಿಕವಾಗಿ ಚಾನಲ್ಗೆ ಜಾರಿ ಬಿದ್ದಿದ್ದಾರೆ. ಹಾಗಾಗಿ ಒಂದು 2 ದಿನದಿಂದ ಹುಡುಕ್ತಾ ಇದ್ದೀನಿ, ಸಿಗ್ತಿರ್ಲಿಲ್ಲ. ಈಗ ನನ್ನವ್ರಿಗೆ ಕರೆಸಿದ್ದೀನಿ ಇಲ್ಲಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಈಶ್ವರ ಮಲ್ಪೆ ಅವರಿಗೆ ಇಲ್ಲಿ ಬಂದಿದ್ದಾರೆ. ಮುಂದಕ್ಕೆ ನೋಡಬೇಕಾಗಿತ್ತು, ಅವರು ಏನು ಪ್ಲ್ಯಾನ್ ಇದ್ದಾವೆ ಆ ಪ್ಲ್ಯಾನ್ ಪ್ರಕಾರ ನೋಡಬೇಕಾಗಿತ್ತು. ಅವನು ಇಬ್ಬರನ್ನ ಕರ್ಕೊಂಡು ಒಂಚೂರು ನೋಡಿ ನಾವು ಬರ್ತೀವಿ. ನಿನ್ನೆ ಸ್ವಲ್ಪ ನೀರು ಡೌನ್ ಆಗಿತ್ತು, ಮತ್ತು ಇವತ್ತು ಫ್ಲೋ ಜಾಸ್ತಿ ಬಂದ್ಬಿಟ್ಟಿದ್ದಾರೆ. ಇವತ್ತು ನಿನ್ನೆ ಒಂದು 7-8 ಅಡಿ ಡೌನ್ ಮಾಡಿದ್ರು. ಹೌದು, ಅದಕ್ಕೋಸ್ಕರನೇ ಅಲ್ಲಿ ಬಲೆ ಕಟ್ಟಿಟ್ಟಿದ್ದೀನಿ. ಅದೇನಾಗಿರುತ್ತಂದ್ರೆ ಅದು ಆಕ್ವಾಡೆಕ್ಟ್ ಹೊಲಕ್ಕೆ ಹೋಗಿರುತ್ತೆ ಬಲೆ ಎಲ್ಲ. ಒಂಚೂರು ಚೆಕ್ ಮಾಡಿಸ್ಬೇಕು. ಹಾಂ ಹೌದೌದು. ಹುಡುಗರನ್ನ ಯಾರಾದ್ರೂ ಇಬ್ಬರನ್ನ ಕರ್ಕೊಂಡು ಬರ್ತಾರೆ ಅಷ್ಟೊತ್ತಿಗೆ. ಹಾಂ ನಾವು ಬರ್ತೀವಿ. ಎರಡಾಗೋದಿಲ್ಲ, ಒಂದೇ ದೊಡ್ಡದು. ಯಾವುದಾದ್ರು ಒಂದು ದೊಡ್ಡದಿರ್ಬೇಕು, ಎರಡಾಗೋದಿಲ್ಲ. ಟೈಟ್ 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 ಟೈಟ್. ಹಾಗೆ ಟೈಟಲ್ಲೇ ಹೋಗ್ಲಿ, ತೊಂದರೆ ಇಲ್ಲ. ಉಪ್ಪಡ್ಗೆ ಅಂತ ಐಟಮ್ ಇತ್ತು. ಅರ್ಸಣ್ಣ ಸಿಗ್ನಲ್ ಕೊರ್ರಿ ಸುಪ್ಪಲಿ.
ಹೆಂಗೆ ಗೊತ್ತಾಂಡಿ ಅಲ್ಲಿ ಕಟ್ಟಂದುಲ್ಲಾರು ಹೆಂಗೆ ಡೌಟ್ ಅಂಡ್ ಉಲಾಡಿ ಬಲ್ ಕಟ್ಟಂದು ಒಪ್ಕೊಡಿ ನಾನು ನಾವು ಪ್ರತಿಯೊಂದು ವಿಡಿಯೋ ಹಾಕುವಾಗ ಸಹ ಎಲ್ಲರೂ ಹೇಳ್ತಾರೆ ನೀವು ದೇಹವನ್ನು ತೋರಿಸಿ ಮೃತದೇಹ ತೋರಿಸಿ ಅಂತ ಹೇಳ್ತಾರೆ. ನೀರು ಆಳದಲ್ಲಿ ಸಹ ಭಯಂಕರವಾಗಿರ್ತದೆ ಆ ದೇಹ, ಆದ್ರೂ ಸಹ ನಾವು ತೆಗೆದುಕೊಂಡು ಬರ್ತೇವೆ. ಕೆಲವರು ದೇಹ ತೋರಿಸುವುದಿಲ್ಲ, ಚಿಕ್ಕ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಅವರಿಗೆ ದೇಹ ನೋಡಿ ಹೆದರಿಕೆ ಆಗುತ್ತೆ, ಅದಕ್ಕೋಸ್ಕರ ಆ ದೇಹವನ್ನು ತೋರಿಸುವುದಿಲ್ಲ. ಆಂಧ್ರದವರು ಏನೋ ನಮ್ಮ ಸಿದ್ಧನಾಥ ಏನೋ ಒಂದು ಕಾರಣದಿಂದ ಆತ್ಮಹತ್ಯೆ ಮಾಡ್ಕೊಂಡು ಮೃತಪಟ್ಟಿದ್ದಾರೆ. ಎಲ್ರಿಗೂ ಹೇಳೋದಿಷ್ಟೇ, ದಯವಿಟ್ಟು ಇಂಥ ಚಾನಲ್ಗೆ ಅದ ಎಮ್ಮೆ ಮೇಯಿಸ್ಲಿಕ್ಕೆ, ಎಮ್ಮೆ ಬೆಂತೊಳ್ಲಿಕ್ಕೆ ಎಲ್ಲ ಯಾರು ಬರಬೇಡಿ. ಇಂಥ ನ್ಯೂಸ್ ಪ್ರೆಷರ್ ತುಂಬಾ ಇರ್ತದೆ. ಆದಷ್ಟು ಸುರಕ್ಷಿತವಾಗಿರಿ, ಯಾಕೆಂದ್ರೆ ಒಂದ್ಸಲ ಹೋದ ಪ್ರಾಣ ಮತ್ತೊಂದ್ಸಲ ಬರಲ್ಲ. ಅದಕ್ಕೆ ಹೇಳೋದು ನೋಡಿ, ಈಗ ಅವ್ರ ಮನೆಯವರು ಎಷ್ಟು ದುಃಖ ಪಡ್ತಾರೆ. ಕೆಲವರಿಗೆ ಒಂದೊಂದೇ ಮಕ್ಳು ಇರ್ತಾರೆ, ಒಂದೊಂದು ತಾಯಂದಿರಿಗೆ. ಅದರಿಂದ ಯಾರು ಸುಳ್ಳಕ ಕಾರಣಕ್ಕೆ ಆತ್ಮಹತ್ಯೆ ಮೇಲೆ ಅಥವಾ ಏನಕ್ಕೂ ನೀವು ತಗೊಳ್ಬೇಡಿ. ಯಾಕೆಂದ್ರೆ ನನಗೆ ಸಹ 3 ಜನ ವಿಶೇಷೇತರ ಮಕ್ಕಳಿದ್ದಾರೆ ನೋಡಿ, ನಾನು ಸಹ ಜೀವನ ಮಾಡುದಿಲ್ವಾ? ಎಷ್ಟೋ ಜನ ಕೈ ಕಾಲಿಲ್ಲದವರು ಜೀವನ ಮಾಡ್ತಾರೆ. ಅದರಿಂದ ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಎಲ್ಲರಿಗೂ ಕೈ ಮುಗಿದು ಹೇಳ್ತೀವಿ. ತರೀಕೆರೆ ಫೈರ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಜಂಟಿಯಾಗಿ ಸಹಕರಿಸಿದ್ರು, ಹಾಗೂ ಸ್ಥಳೀಯರು ಸಹ, ಹಾಗೂ ರಾಘವರೆಡ್ಡಿ ಅವರ ಕಂಪನಿಯವರೆಲ್ಲ ಬಂದು ನಮ್ಮ ಜೊತೆಗಿದ್ರು. ಬೆಳಿಗ್ಗೆಯಿಂದ ನಿನ್ನೆ ರಾತ್ರಿ ಫೋನ್ ಮಾಡಿದ್ರು. ನಾವು ಹೇಳಿದಷ್ಟೇ, ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮನು ಕೊಡ್ಲಿ. ఆదస్టు ఎల్లరూ ప్రార్థన ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. అందరికి నమస్కారం అండి. మేము తెలుగు వాళ్ళం, ఇక్కడ కర్ణాటకని తరికేరే అనే తాలూకులో పనిచేస్తున్నాము. భద్ర డ్యామ్ నుంచి మేము పైప్ లైన్ చేస్తున్నాము. చేస్తూ ఉంటే మేము మా కుర్రోడు కాలు జారి పడ్డాడు ఛానల్లో. మేము 3 రోజుల నుంచి వెతుకుతున్నా కానీ దొరకట్లేదు. దొరకకపోతే ఈయన మనకు ఈశ్వర్ గారు అని వచ్చారు. ఈయన వచ్చి ఈరోజు తీశారు. ఈ రోజు కానీ తీయకపోతే 15 రోజుల వరకు దొరకదు. కానీ ఈ 3 రోజులు మేము కష్టపడ్డాం, నైట్ అండ్ డే కష్టపడ్డాం, కానీ దొరకలేదు. పాపం సార్ వచ్చి మేము తీశారు. మాకు ఇలా చాలా సంతోషంగా ఉంది. ఇలాంటి వాళ్ళని మనం ఎక్కువగా ప్రోత్సహించాలి, అందరూ ఆశ్రయించాలి. ఇలాంటి వాళ్ళని మాత్రం మనం మర్చిపోకూడదు. దయచేసి ఒకసారి ఈ వీడియో అందరూ షేర్ చేయండి. ನಮ್ದು ನೋಡಿ ತುಂಬಾ ದುಃಖ ಪಡ್ತಾರೆ ಪಾಪ. ನಾ ಅದೇ ಹೇಳುದು, ಯಾರಿಗೆ ಸಹ ಹೇಳೋದಿಷ್ಟೇ, ಏನು ಕಷ್ಟ ಬಂದ್ರೆ ಸಹ ಈ ತರ ಮಾಡಬೇಡಿ ಪಾಪ. ಅವ್ರ ಕುಟುಂಬದವರು ತುಂಬಾ ದುಃಖದಲ್ಲಿದ್ದಾರೆ. ಅವರು ಎಲ್ಲ ಅವರ ಕಾರ್ಮಿಕರು ಎಲ್ಲ ಬಂದಿದ್ದಾರೆ. ಅದರಿಂದ ಇಂಥ ಒಂದು ಕೆಲಸ ಯಾರು ಮಾಡಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾವು ಸಹ ನೋಡಿ, ಬೆಳಿಗ್ಗೆ ಎದ್ಕೊಂಡು ರಾತ್ರಿ ಹೊರಟಿಗೆ ಬೆಳಿಗ್ಗೆ ಹೇಳಿದ ತಕ್ಷಣ ಸುಮಾರು ಒಂದು 15-20 ಅಡಿ 17 ಅಡಿ ನೀರಿದೆ. ಅದನ್ನ ನೀರು ಆಳಕ್ಕೆ ಹೋಗಿ ತೆಗೆದಿದ್ರೆ ಇವತ್ತು ಸುಮಾರು ಒಂದು 15 ದಿವಸ ಆದ್ರೂ ನಿಮ್ಗೆ ತೆಗಿಲಿಕ್ಕೆ ಆಗಲ್ಲ. ಯಾಕಂದ್ರೆ ನೀರು ಯಾವಾಗ ಡ್ಯಾಮ್ ಕಮ್ಮಿ ಮಾಡ್ತಾರೆ, ಸಮಾಧಾನ ಮಾಡ್ಕೊಳ್ಳಿ, ಯಾವಾಗ ನೀರು ಕಮ್ಮಿ ಮಾಡ್ತಾರೆ ಆವಾಗ ತನಕ ಬಾಡಿ ಮೇಲೆ ಬರ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಳಗಡೆ ಇತ್ತು ತುಂಬಾ. ನಾನ್ ಸಹ ಅದರಲ್ಲಿ ಒಂದು 5 ನಿಮಿಷ ನೀರು ಆಳದಲ್ಲಿ ಮುಳುಗಿ ಅದಕ್ಕೆ ರೋಪ್ ಕಟ್ಟಿ ಆಮೇಲೆ ನಾನು ಮೇಲೆ ಬಂದದ್ದು. ಯಾಕಂದ್ರೆ ಅದು ಅಷ್ಟು ಒಳಗಡೆ ತಳ್ಳಿಕೊಂಡು ಇದೆ ಅದ್ರೊಳಗಡೆ. ಅದರಿಂದ ಇಲ್ಲಿನ ಗ್ರಾಮದ ದೇವರ ಒಂದು ಆಶೀರ್ವಾದ, ಎಲ್ಲ ನನ್ನ ಅಭಿಮಾನಿ ದೇವರುಗಳ ಆಶೀರ್ವಾದದಿಂದ ಆ ದೇಹ ಬೇಗ ಸಿಕ್ತು. ನಾ ಇಷ್ಟೇ ಹೇಳಬಲ್ಲೆ, ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮನ ಕೊಡ್ಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ಅಷ್ಟೇ ಹೇಳುವ.